ಮಾನ್ಯ ಮುಖ್ಯಮಂತ್ರಿಗಳು ಈ ಮೂರು ಉದ್ದೇಶಗಳಲ್ಲಿ ಗಮನ ಸೆಳೆಯುವಂಥದ್ದು ಆಗಬೇಕು, ಅವ್ರಿಗೆ ಅರ್ಥ ಆಗಬೇಕು, ರಾಜ್ಯದ ಪರಿಸ್ಥಿತಿ ಅರ್ಥ ಆಗಬೇಕು, ರಾಜ್ಯದ ಕನ್ನಡಿಗರ ಪರಿಸ್ಥಿತಿ ಅರ್ಥ ಆಗಬೇಕು, ಮತ್ತೆ ಕನ್ನಡದ ಭಾಷೆಯ ಪರಿಸ್ಥಿತಿ ಅರ್ಥ ಆಗಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣ ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳವಳಿ ಪ್ರಾರಂಭ ಆಗಿದೆ. ಅದಕ್ಕಾಗಿ ಈ ಮೂರು ವಿಚಾರಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಳೋದ್ರಲ್ಲಿ ನ್ಯಾಯ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ತಕ್ಷಣ ಕಾಯ್ದೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯವನ್ನ ಮಾಡ್ತಾ ಇದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಇಡೀ 31 ಜಿಲ್ಲೆಯಲ್ಲಿ ನಾವು ಮಹಾಸಂಘರ್ಷ ಯಾತ್ರೆ ನಾವು ನೇರವಾಗಿ ಹೊರಟಿದ್ದೀವಿ. ಯಾರ ಹಿಂದೆ ಮುಂದೆ ಯಾರ ಭಯ, ಯಾವ ಪಕ್ಷ, ಯಾವ ರಾಜಕಾರಣ, ಯಾವ ಜಾತಿ, ಯಾವ ಧರ್ಮ ಅದೆಲ್ಲ ನಮಗೆ ಲೆಕ್ಕಕ್ಕಿಲ್ಲ. ನಮಗೆ ಗೊತ್ತಿರೋದು ಮೂರು: ಒಂದು ಕರ್ನಾಟಕ, ಮತ್ತೊಂದು ಕನ್ನಡಿಗ, ಮತ್ತೊಂದು ಕನ್ನಡ. ಈ ಮೂರು ಮಂತ್ರಗಳೇ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶಗಳು. ಅದಕ್ಕಾಗಿ ಆ ಕಾರಣಕ್ಕಾಗಿ ನಾವೇನು ಮಹಾ ಸಂಘರ್ಷ ಯಾತ್ರೆಗೆ ಹೋಗುವ ಪ್ರಾರಂಭದ ಉದ್ಘಾಟನೆಯನ್ನ ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ಘಾಟಿಸುವ ಮುಖಾಂತರ 31 ಜಿಲ್ಲೆಗೆ ಯಾತ್ರೆ, ಮಹಾಸಂಘರ್ಷ ಯಾತ್ರೆ ಹೋಗ್ಲಿಕ್ಕೆ ಇವತ್ತು ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ, ಉದ್ಘಾಟನೆ ಆಗ್ತಾ ಇದೆ. ಹಾಗಾಗಿ 31 ಜಿಲ್ಲೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಈ ಮಹಾಸಂಘರ್ಷ ಯಾತ್ರೆಯಲ್ಲಿ ರಾಜ್ಯದಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರಕ್ಕೆ ನಾವು ನೇರವಾಗಿ ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೆ ನಾವು ಇದರಿಂದ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ತಕ್ಷಣ ತಾವು ಸಚಿವ ಸಂಪುಟದ ಸಭೆಯನ್ನು ಕರೆದು ತೀರ್ಮಾನ ಮಾಡಬೇಕು. ಈ ಮೂರು ಉದ್ದೇಶಗಳಿಗೆ ಒಂದು ಕಾಯ್ದೆಯನ್ನ ಮಾಡುವಂಥದ್ದು ಅಗತ್ಯ, ಇವತ್ತಿನ ವ್ಯವಸ್ಥೆಗೆ ಕನ್ನಡಿಗರಿಗೆ ಅಗತ್ಯ ಇದೆ ಅನ್ನುವ ಅರಿವನ್ನು ಇಟ್ಕೊಂಡು ಈ ಕೆಲಸ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸ್ತಾ ಇದೆ. ಇಲ್ಲ, 3 ತಿಂಗಳುಗಳ ಕಾಲ ನಾವು ಇಡೀ 31 ಜಿಲ್ಲೆ ಪ್ರವಾಸದ ನಂತರ ಬೆಂಗಳೂರಲ್ಲಿ ಒಂದು ಭಾರಿ ಬೃಹತ್ ಸಮಾವೇಶ ಆಗೋದ್ರೊಳಗಡೆ ಸರ್ಕಾರ ತೀರ್ಮಾನವನ್ನ ತಗೋಬೇಕು ಅನ್ನುವ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದೀವಿ. ನಮಗೆ 3ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿ, ನಮ್ಮ ನಿಯೋಗದ ಜೊತೆಯಲ್ಲಿ 45 ನಿಮಿಷ ಮಾತಾಡ್ತೀವಿ ಅಂತ ಹೇಳಿದರೆ, ಹಾಗಾಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಉದ್ದೇಶಗಳನ್ನು ಅವರಿಗೆ ತಿಳಿಸ್ತೀವಿ. ಅದಾದ ನಂತರ ಸರ್ಕಾರ ಹೇಗೆ ಈ ವಿಚಾರದಲ್ಲಿ ಸ್ಪಂದಿಸುತ್ತೆ ನೋಡಿಕೊಂಡು ನಾವು ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರದ ಈ ಉದ್ದೇಶಗಳ ವಿಚಾರದಲ್ಲಿ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂತ, ಎಚ್ಚರಿಸುವಂತ, ಕನ್ನಡಿಗರದೇ ಒಂದು ವೋಟ್ ಬ್ಯಾಂಕ್, ಕನ್ನಡದ ವೋಟ್ ಬ್ಯಾಂಕ್ ಭಾರಿ ಭಾರಿ ದೊಡ್ಡ ಉದ್ದೇಶ ಏನಪ್ಪ, ಭಾರಿ ಮುಖ್ಯವಾಗಿ ಇವತ್ತಿನ ಕಾಲಕ್ಕೆ ಆಗಬೇಕಾದ್ದೇನು ಅಂದರೆ, ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ತಮಿಳರ ವೋಟ್ ಬ್ಯಾಂಕ್ ಇದೆ, ತೆಲುಗರ ವೋಟ್ ಬ್ಯಾಂಕ್ ಇದೆ, ಹಿಂದಿ ರಾಜ್ಯಗಳಿಂದ ಬಂದಂಥವರ ವೋಟ್ ಬ್ಯಾಂಕ್ ಇದೆ, ಎಲ್ಲ ವೋಟ್ ಬ್ಯಾಂಕ್ ಇದೆ. ಆದರೆ ಕನ್ನಡದ ವಿಚಾರದಲ್ಲಿ ಇವತ್ತರೆಗೂ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಇಲ್ಲ. ಹಾಗಾಗಿ ಯಾರು ಕನ್ನಡದ ಪರವಾಗಿ ನಿಂತ್ಕೋತಾರೆ, ಯಾರು ಕರ್ನಾಟಕದ ಪರವಾಗಿ ನಿಂತ್ಕೋತಾರೆ, ಯಾರು ಕನ್ನಡಿಗರ ಪರವಾಗಿ ನಿಂತ್ಕೋತಾರೆ, ಅವ್ರ ಪರವಾಗಿ ಕನ್ನಡಿಗರು ನಿಂತ್ಕೋಬೇಕು ಅನ್ನುವ ತೀರ್ಮಾನವನ್ನು ಮಾಡಬೇಕು ಅನ್ನುವ, ಕನ್ನಡಿಗರನ್ನ ಎಚ್ಚರಿಸುವ, ಜಾಗೃತಿ ಮೂಡಿಸುವಂತ ಹೋರಾಟವೇ ಮಹಾಸಂಘರ್ಷ ಯಾತ್ರೆ. ಯಾಕೆಂದ್ರೆ ಕರವೇ ಏನು ಇವತ್ತೇನು ಸಂಘರ್ಷಕ್ಕೆ ಇಳಿದಿದ್ದಲ್ಲ, ಸಂಘರ್ಷಕ್ಕೆ ಇಳಿದು 26 ವರ್ಷ ಆಗಿದೆ. ಹಾಗಾಗಿ ಇಲ್ಲಿವರೆಗೂ ಸಂಘರ್ಷ ನಡೀತಾ ಇತ್ತು. ಕರ್ನಾಟಕ ಸರ್ಕಾರ ಸರಿಯಾದ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಮಹಾಸಂಘರ್ಷ ಪ್ರಾರಂಭ ಆಗುತ್ತೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.